ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ವಿಚಾರವಾಗಿ ಸರ್ಕಾರ ಮತ್ತು ಬಿಡದಿ ರೈತರ ನಡುವೆ ಜಟಾಪಟಿ ನಡೆಯುತ್ತಲೇ ಬಂದಿದೆ. ಇಂದು ಕೂಡ ಬಿಡದಿ ಬಳಿಯ ಬೈರಮಂಗಲದ ಬಳಿ ಸಭೆ ನಡೆಸಿ ಟೌನ್ಶಿಪ್ ವಿರೋಧಿಸಿ ರೈತರು ತೀವ್ರ ಹೋರಾಟ ಮಾಡುವುದಾಗಿ ತಿಳಿಸಿದರು. ತೆಂಗಿನ ಮರಕ್ಕೆ ಪೂಜೆ ಸಲ್ಲಿಸಿ ಹೋರಾಟ ಆರಂಭಿಸಿದ ರೈತರು ಯಾವುದೇ ಕಾರಣಕ್ಕೂ ಭೂಮಿ ನೀಡುವುದಿಲ್ಲ ಎಂದು ಡಿಕೆ ಶಿವಕುಮಾರ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ಡಿಕೆಶಿ ರೈತರಿಗೆ ಪುಡಿ ರೌಡಿಯ ಭಾಷೆ ಬಳಕೆ ಮಾಡ್ತಿದ್ದಾರೆ, ಪ್ರಜಾಪ್ರಭುತ್ವಕ್ಕೆ ಅವಮಾನ ಮಾಡುವ ವರ್ತನೆ ತೋರಿದ್ದಾರೆ. ಬಹಿರಂಗವಾಗಿ ಡಿಕೆಶಿ ಕ್ಷಮೆ ಯಾಚಿಸಬೇಕು. ಭೂ ಸ್ವಾಧೀನ, ಅನ್ಯಾಯ ಮತ್ತು ಬಲವಂತದ ಕ್ರಮ. ಯಾವುದೇ ರೈತರನ್ನು ಕೇಳದೆ ನಮ್ಮ ಭೂಮಿ ಕಬಳಿಕೆ ಮಾಡ್ತಿದ್ದಾರೆ. ಇದು ರಾಜ್ಯ ಮತ್ತು ದೇಶವ್ಯಾಪಿ ಹೋರಾಟಕ್ಕೆ ತೆಗೆದುಕೊಂಡು ಹೋಗ್ತೇವೆ. ಪ್ರಾಣ ಕೊಟ್ಟರೂ ಭೂಮಿ ಕೊಡಲ್ಲ. ಸರ್ಕಾರದ ಬಲವಂತದ ಕ್ರಮದ ವಿರುದ್ಧ ಕಾನೂನು ಹೋರಾಟ ಮಾಡಲು ರೈತ ಸಂಘ, ಪರಿಸರವಾದಿಗಳು ಜೊತೆಗೂಡಿದ್ದೇವೆ. ಡಿಕೆಶಿಯವರ ಅಪ್ಪನ ಆಸ್ತಿಗೆ ಹೋರಾಟ ಮಾಡ್ತಿಲ್ಲ. ನಮ್ಮ ತಂದೆ ತಾಯಿ ತಾತರ ಆಸ್ತಿಗೆ ಉಳಿವಿಗಾಗಿ ಹೋರಾಟ ಮಾಡ್ತಿದ್ದೇವೆ. ನಮ್ಮ ಜಮೀನನ್ನು ಕಿತ್ತುಕೊಂಡು ನಮ್ಮನ್ನು ಎಲ್ಲಿಗೆ ಕಳಿಸುತ್ತೀರಿ? ನಾವು ಬೆಳೆದ ಭತ್ತ ತಿನ್ನುವವರಿಗೆ ಇಷ್ಟೊಂದು ಕೊಬ್ಬು ಇರಬೇಕು ಅಂದರೆ ಅದನ್ನು ಬೆಳೆಯುವ ನಮಗೆ ಎಷ್ಟು ಸ್ವಾಭಿಮಾನ ಇರಬೇಕು? ರೈತರಿಗೆ ಕನಿಷ್ಠ ಗೌರವ ಕೊಡುವುದನ್ನು ಕಲಿಯಿರಿ ಎಂದು ರೈತರು ತೀವ್ರವಾದ ಆಕ್ರೋಶ ವ್ಯಕ್ತಪಡಿಸಿದರು. ಹಸಿರು ನ್ಯಾಯಾಲಯಕ್ಕೆ ದಾವೆ ಹೂಡಲು ಸಿದ್ಧತೆ ನಡೆಸುವುದರ ಬಗ್ಗೆ ರೈತ ಮುಖಂಡ ಪ್ರಕಾಶ್ ಮಾಹಿತಿ ಹಂಚಿಕೊಂಡರು. ನಾವು DCM ಅವ್ರು ಬರ್ತಾರೆ ಅನ್ನೋದು ನಮಗೆ ಮಧ್ಯಾಹ್ನ 12 ಗಂಟೆ ವಿಚಾರ ಗೊತ್ತಾಯಿತು. ನಾವು ಅವ್ರಿಗೆ ಪ್ರತಿಭಟನೆ ಮಾಡೋಕ್ಕೆ ಹೋಗಿರಲಿಲ್ಲ, ಮೆಮೊರಂಡಮ್ ಕೊಡೋಕ್ಕೆ ಹೋಗಿತ್ತು, ಮನವಿ ಕೊಡೋಕ್ಕೆ ಹೋಗಿತ್ತು. DCM ಅವ್ರಿಗೂ ಮತ್ತು ಅಲ್ಲಿನ ಶಾಸಕ ನಮ್ಮ ಬಾಲಣ್ಣವ್ರಿಗೆ ಒಂದು ಮನವಿ ಕೊಡೋಕ್ಕೆ ಹೋಗಿದ್ದೇವೆ ವಿನಃ ನಾವು ಪ್ರತಿಭಟನೆ ಮಾಡೋಕ್ಕೆ ಹೋಗಿರಲಿಲ್ಲ. ನಾವು ಮೊದಲು ಮನವಿ ಕೊಟ್ವಿ, ವಿಚಾರನ ಅವ್ರಿಗೆ ಪರಿಸ್ಥಿತಿ ಬಿಡಿಸಿ ಹೇಳಿದ್ವಿ. ಇಲ್ಲಿನ ವಸ್ತುಸ್ಥಿತಿ ಏನಿದೆ, ಅಧಿಕಾರಿಗಳ ಜೊತೆ ಬಂದು ಸಭೆ ಮಾಡಿ ಅಧಿಕಾರಿನ ಮಾಹಿತಿ ತಗೊಳ್ಳಿ. ಇಲ್ಲಿರೋ ನೀರಾವರಿ ಆಗ್ಬೋದು, ಮರ ಗಿಡಗಳ ಬಗ್ಗೆ, ಹಾಲಿನ ಬಗ್ಗೆ ಪ್ರತಿಯೊಂದು DCM ಅವ್ರಿಗೆ ಮನವಿ ಮಾಡಿಕೊಟ್ವಿ. ಮನವಿ ಕೊಡೋ ಸಮಯದಲ್ಲಿ ಆ ಕೊಟ್ಟಂಥ ಸಮಯದಲ್ಲಿ ಅವರು ಆಯ್ತು ನಾನು ಮಾತಾಡ್ತೀನಿ ಅಂದರು. DCM ಅವ್ರು ಏನು ಮಾತಾಡ್ತಾರೆ ಅಂತ ನಾವು ತಾಳ್ಮೆಯಿಂದ ಕೇಳಿದಾಗ ಅವ್ರು ಈ ಥರ ಉತ್ತರ ಕೊಡ್ತಾ ಗೊತ್ತಿರಲಿಲ್ಲ. ಇಮ್ಮಿಡಿಯೇಟಾಗಿ ರಿಯಾಕ್ಷನ್ ಆದಾಗ ಅವ್ರ ಮೇಲೆ DCM ಅವ್ರು ಗದರರು. ತದನಂತರ ನಾವು DCM ಅವ್ರು ಮಾತಾಡ್ಬಿಟ್ಟು 1 ನಿಮಿಷ ನಿಂತಿರು, ನಾವು ಅದನ್ನ ಪ್ರತಿಭಟನೆ ಮಾಡ್ತಾಯಿದ್ವಿ ಅಂತ ಕ್ವಶನ್ ಮಾಡ್ತಾಯಿದ್ದೋ. 10 ಸೆಕೆಂಡಲ್ಲಿ ಅವರು ಮಾತು ಮುಗಿಸಿ ಮೈಕ್ ಬಿಸಾಕ್ಬಿಟ್ಟು ಇಮ್ಮಿಡಿಯೇಟಾಗಿ ಹೊರಟರು. ಅವ್ರಿಂದ ನೀವು ಒಳಗಡೆ ಹೋದ್ರಿ ವಿನಃ ನಾವು ಮತ್ತೆ ಪೊಲೀಸ್ನವ್ರನ್ನ ಮನವಿ ಮಾಡಿಕೊಂಡು ದಯವಿಟ್ಟು ಈಗ ಅವ್ರಿಗೆ ನಾವು ಉತ್ತರ ಕೊಡಬೇಕು, ಮಾಧ್ಯಮದ ಹೊರಗಡೆ ಕರೀರಿ ಅಂತ ಕೇಳ್ದ ಪೊಲೀಸ್ನನ್ನ. ಈಗ 6,000 ಚಿಲ್ಲರೆ ನೋಟಿಫಿಕೇಶನ್ಸ್ ಏನಾಗಿದೆ ಅಂದರೆ ಒಬ್ಬ ರೈತನ ಹೆಸರಲ್ಲಿ 1ರಿಂದ 10 ಪಾಣಿ 15 ಪಾಣಿವರೆಗೂ ಇದೆ. ಒಬ್ಬ ರೈತನ ಹೆಸರಲ್ಲಿ ಒಂದೊಂದು ಪಾಣಿ, ಒಂದೊಂದು ಪೋಡಿ, ಒಂದು ಇಸ್ಸಾಗೂ ಒಂದೊಂದು ನೋಟಿಫಿಕೇಶನ್ ಮಾಡಿದ್ದಾರೆ GBDಯಿಂದ. ಹಂಗಾಗಿ 6,000 ಚಿಲ್ಲರೆ ನೋಟಿಫಿಕೇಶನ್ ಆಗಿದೆ. ನಮ್ಮ ರೈತರು ವಾಪಸ್ ಅವ್ರಿಗೆ ತಕರಾರು ಆಕ್ಷೇಪಣೆ ಪತ್ರಕ್ಕೆ ನಾವು GBDಗೆ ಏನು ಅಬ್ಜೆಕ್ಷನ್ ಹಾಕಿದ್ವಿ, ಆ ಸಮಯದಲ್ಲಿ ಒಬ್ಬ ರೈತ 10 ಪಾಣಿಗೆ 10 ಅಬ್ಜೆಕ್ಷನ್ ಹಾಕಲಿಲ್ಲ. 10 ಪಾಣಿ ಸೇರಿ ಒಂದೇ ಅಬ್ಜೆಕ್ಷನ್ 10 ನಂಬರು ಮೆನ್ಷನ್ ಮಾಡೋರು. ಅವ್ರ ನೋಟಿಫಿಕೇಶನ್ಗೆ 10 ಆದೋ, ನಮ್ಮ ರಿಪ್ಲೈ ಏನಾಯಿತು 1 ಆಯಿತು. ಹಾಗಾಗಿ ನಮ್ಮದು 5,000ಕ್ಕೂ ಹೆಚ್ಚು ಎಕರೆ ಭೂಮಿಗೆ ಅಬ್ಜೆಕ್ಷನ್ ಇದೆ. 2,700 ಅರ್ಜಿ ಇದೆ. ಅದು ಎಲ್ಲ OC ಕಾಪಿಗಳು ನಮ್ಮ ಹತ್ರ ಇದೆ. ಖಂಡಿತವಾಗಿ ಅದನ್ನು ನ್ಯಾಯಾಲಯಕ್ಕೂ ಒಂದು ಸಬ್ಮಿಟ್ ಮಾಡ್ತೀವಿ. ಮಾಧ್ಯಮದ ಮುಂದೆ ಯಾಕೆಂದರೆ ಎಲ್ಲ ಊರುಗಳಿರೋದು ನಾವು ಕಲೆಕ್ಟ್ ಮಾಡೋಕ್ಕಾಗಲ್ಲ. ಈಗ ನಾವೆಲ್ಲ OC ಕಾಪಿಗಳು ತಂದು ಎಷ್ಟು ಎಕರೆಗೆ ಎಕ್ಸಾಕ್ಟಾಗಿ ನಾವು ಅಬ್ಜೆಕ್ಷನ್ ಹಾಕಿದ್ದೀವಿ ಅಂತ ಉತ್ತರ ಕೊಡ್ತೀವಿ. ಅಲ್ಲಿ ಇದಕ್ಕೆ ಉದ್ದಂಥ ರೈತರುಗಳು ಅಂದರೆ ನಮ್ಮ ಭಾಗದ ರೈತರೇ, ಅವರು ಬೇರೆ ಯಾರು ಅಲ್ಲ. ಸ್ವಲ್ಪ ಆರ್ಥಿಕವಾಗಿ ತುಂಬ ಸಬಲವಾಗಿರೋಂಥವ್ರು, ಫೈನಾನ್ಷಿಯಲ್ ಸ್ಟ್ರೆಂತ್ ಚೆನ್ನಾಗಿರೋಂಥವ್ರು. ಅವ್ರಿಗೆ ಏನು ಬೇಕಾಗಿತ್ತು, ರೈತರು ಬಡ ರೈತರು 1 ಎಕರೆ 1/2 ಎಕರೆ ತುಂಡು ಭೂಮಿಯವ್ರ ಜೀವನ ಬೇಕಾಗಿರಲಿಲ್ಲ. ಅವ್ರಿಗೆ ಬೇಕಾಗಿತ್ತೇನೋ 20 ಎಕರೆ 30 ಎಕರೆ 50 ಎಕರೆ ಜಮೀನ್ದಾರರಾಗಿದ್ದರಿಂದ, ಅತ್ಯಂತ ಆರ್ಥಿಕವಾಗಿ ಶಕ್ತಿ ಇರೋದ್ರಿಂದ ಅವ್ರಿಗೆ ರೇಷು ಬೇಕಾಗಿತ್ತು. ರೇಷಿಗೆ ಹೋರಾಟ ಮಾಡೋರು. ಬಡ ರೈತರಿಗೇನು ಹೋರಾಟ ಮಾಡಲಿಲ್ಲ. ಅವ್ರಿಗೆ 1 ಅಲ್ಲ 3 ಅಲ್ಲ 5 10 ವರ್ಷ ವ್ಯವಸಾಯ ಇಲ್ದಿರೂ ಜೀವನ ಮಾಡೋಕ್ಕೆ ಅನುಕೂಲವಾಗಿರುವಂಥ ಆರ್ಥಿಕ ಸಂಪನ್ಮೂಲ ಇರೋಂಥವ್ರು ಅಲ್ಲಿ ಬಂದು ಪ್ರೆಸ್ಪೀಟ್ ಮಾಡಿದ್ರು. ಅವ್ರಿಗೇನಂತ ಆಸೆ ಆಕಾಂಕ್ಷೆಗಳು ಕೊಟ್ಟಿದ್ದಾರೆ, ನಿಮ್ಗೆ 80 ಫೀಟ್ ರೋಡು 100 ಫೀಟ್ ರೋಡ್ಗಳಲ್ಲಿ ಕಾರ್ನರ್ ಸೈಟ್ ಕೊಡಿಸ್ತೀವಿ, ಕಮರ್ಷಿಯಲ್ ಸೈಟ್ ಕೊಡಿಸ್ತೀವಿ. ಕೆಲವು ನಮ್ಮ ಹೋರಾಟ ಮಾಡೋರಿಗೆ ನಿನಗೆ 100 ಎಕ್ಸ್ಟ್ರಾ ತೆಂಗಿನ ಮರ ಬರ್ಸ್ತೀನಿ ಕಣೋ, ನೀನು 200 ತೆಂಗಿನ ಮರ ಮಾವಿನ ಮರ ಬರ್ಸ್ತೀನಿ ಕಣೋ, ನೀನು ಹೋರಾಟಕ್ಕೆ ಹೋಗಬೇಡ, ನಿನಗೆ ಎಕ್ಸ್ಟ್ರಾ ಕಾಂಪೋಷನ್ ಕೊಡಿಸ್ತೀನಿ, ಮರಗಳಿಗೆಲ್ಲ ಹೆಚ್ಚಿಗೆ ಬರ್ಸಿ ಕೊಡ್ತೀವಿ ಅಂತ ಕೆಲವು ಹೇಳ್ಕೊಟ್ಟು ಕೆಲವು ರೈತನೂ ಕಳಿಸಿಲ್ಲ. ಮತ್ತು ಅಲ್ಲಿರೋರೆಲ್ಲ ಸ್ವಲ್ಪ ಆರ್ಥಿಕವಾಗಿ ಶಕ್ತಿ ಇರೋದ್ರಿಂದ ಅವ್ರ ಪ್ರಾಜೆಕ್ಟ್ ಅವರು ವ್ಯವಸಾಯ ಮಾಡೋಕ್ಕಾಗ್ದಿರೋದ್ರಿಂದ ಸಣ್ಣ ರೈತರ ಬಗ್ಗೆ ಯೋಚನೆ ಮಾಡಿಲ್ಲ. ಹಂಗಾಗಿ ಅವ್ರು ದೊಡ್ಡವ್ರೇನೋ ರೇಷು ಬೇಕಾಗಿತ್ತು, ಮತ್ತು ಕಾರ್ನರ್ ಸೈಟು ದೊಡ್ಡ ಸೈಟ್ ಅಲಾಟ್ ಮಾಡಿಕೊಡ್ತೀವಿ ಅಂತ ಭರವಸೆಗಳಿಂದ ಅವ್ರು ಆ ಒಂದು ಉತ್ತರ ಕೊಟ್ಟವ್ರೆ. ನಮ್ಮಲ್ಲಿ ಹೋರಾಟ ಮಾಡ್ತಾ ಇರೋರು 1/2 ಎಕರೆ 1 ಎಕರೆ 2 ಎಕರೆ 3 ಎಕರೆ ಜಮೀನ್ದಾರರು. ಏಕೆಂದರೆ ಇವ್ರು ಹೇಳ್ತಾರೆ 30,000 ರೂಪಾಯಿ ಕೊಡ್ತೀವಿ 1 ವರ್ಷಕ್ಕೆ ಕಾಂಪೋಷನ್ ಅಂತಾರೆ. 1 ಎಕರೆ ಇರೋನು 1 ವರ್ಷದಲ್ಲಿ 30,000ದಲ್ಲಿ 1 ವರ್ಷ ಜೀವನ ಮಾಡೋಕ್ಕೆ ಸಾಧ್ಯನಾ? ಒಂದು ಕುಟುಂಬ ನಿರ್ವಹಣೆ ಮಾಡೋಕ್ಕೆ ಸಾಧ್ಯ ಇದೆಯಾ? ಅದು 50 ಎಕರೆ ಇದೆ, ನಡೀತದೆ. ಆರ್ಥಿಕವಾಗಿ ಶಕ್ತಿ ಇದ್ದಾರೆ, ಆಲ್ರೆಡಿ ಫೈನಾನ್ಷಿಯಲ್ ಸ್ಟ್ರೆಂತ್ ಇದೆ, ಸ್ಕೂಲ್ಗಳವೆ, ಬಾರ್ಗಳವೆ, ಎಲ್ಲ ಓನರ್ಗಳವರು. ಅವ್ರು ಆರ್ಥಿಕವಾಗಿ ಚೆನ್ನಾಗಿರೋದು 5 ವರ್ಷ ಬೇಕಾದ್ರೆ ಕಾಯ್ತಾರೆ. ತುಂಡು ಭೂಮಿ ಇಟ್ಕೊಂಡಿರೋಂಥ ರೈತರು ಏನು ಕಾಯ್ತಾರೆ? ಹಾಲು ಹಾಕೊಂಡು ಜೀವನ ಮಾಡ್ತಾರೆ ಏನಾಗಬೇಕು? ರೇಷ್ಮೆ ಬೆಳೀತಾರೋ ಜೀವನ ಏನಾಗಬೇಕು? ಒಂದು ಕುಟುಂಬದಲ್ಲಿ 2-3 ಮಕ್ಕಳು ಇರ್ತಾರೆ, 2 ಎಕರೆ ಜಮೀನು ಇರ್ತದೆ, 60,000 ರೂಪಾಯಿ ಕೊಡ್ತಾರೆ. ಕುಟುಂಬದ 5ರಿಂದ 10 ಜನ ಇರ್ತಾರೆ, ಅವ್ರು ಹೆಂಗೆ ಜೀವನ ಮಾಡೋಕ್ಕೆ ಸಾಧ್ಯ? ಹಾಗಾಗಿ ನಮ್ಮ ಹೋರಾಟ ಸಣ್ಣ ರೈತರು, ತುಂಡು ಭೂಮಿಯರು ಮತ್ತು ಹೈನುಗಾರಿಕೆ ವ್ಯವಸಾಯನೇ ನಂಬ್ಕೊಂಡು ಜೀವನ ಮಾಡ್ತಾರವರು. ಅಲ್ಲಿರೋಂಥವರೆಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಶ್ರೀಮಂತ ರೈತರಾಗಿರೋದ್ರಿಂದ ಅವ್ರಿಗೆ ಕೆಲವು ಆಸೆ ಆಕಾಂಕ್ಷೆಗಳು ಭರವಸೆಗಳು ಕೊಟ್ಟಿರೋದ್ರಿಂದ ಅವ್ರವ್ರ ಪರವಾಗಿದ್ದಾರೆ.
ಇಲ್ಲ, ಅದಕ್ಕೂ ನಾವು ಸ್ಪಷ್ಟವಾಗಿ ಹೇಳ್ತೀವಿ. ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಸ್ಪಷ್ಟವಾಗಿ ಹೇಳಿದ್ರು. ಕುಮಾರಸ್ವಾಮಿ ಅವರು 5 ನೋಟಿಫಿಕೇಶನ್ ಮಾಡಿದ್ರು. ನಂದಗುಡಿ, ಸೋಲೂರು, ಕಸ್ಬಾ ರಾಮನಗರ, ಬಿಡದಿ, ಸಾತ್ನೂರು 4ನ ಸದಾನಗೌಡರು ಬಿಟ್ಟರು ಅಂತ ಅಂದರು. ಯಡಿಯೂರಪ್ಪಂತ ಡಿನೋಟಿಫೈ ಮಾಡಿ ನಾನು ಜೈಲಿಗೆ ಹೋಗ್ಲಾ ಅಂದರು. ಹಂಗೆ 4 ಡಿನೋಟಿಫೈ ಮಾಡಿರಲ್ಲ ಸದಾನಗೌಡರು, ಅವ್ರು ಜೈಲಿಗೆ ಹಾಕ್ಬಿಟ್ರ. ಸಾತ್ನೂರು ಮತ್ತು ನಂದಗುಡಿ ಮತ್ತು ಸೋಲೂರು, ಕಸ್ಬಾ ಬಿಟ್ಟರಲ್ಲ ಸದಾನಗೌಡರು, ಅವ್ರು ಜೈಲಿಗೆ ಹಾಕಿದ್ರ. ಬೊಮ್ಮಾಯಿಯವ್ರು ನೋಟಿಫಿಕೇಶನ್ ಮಾಡಿ ದೇವನಹಳ್ಳಿ 2021 22 ಇವರು ಸಿದ್ದರಾಮಯ್ಯರನ್ನ ಬಂದು ಬಿಡ್ತೀವಿ ಅಂತ ಘೋಷಣೆ ಮಾಡುವ. ಹಂಗಾರೆ ಸಿದ್ದರಾಮಯ್ಯರನ್ನ ಜೈಲಿಗೆ ಹಾಕ್ಬಿಟ್ರ. 4 ಡಿನೋಟಿಫೈ ಮಾಡೋಂಥ ಸರ್ಕಾರ ಇದೊಂದು ಯಾಕೆ ಮಾಡೋಕ್ಕಾಗಲ್ಲ? ಸದಾನಗೌಡರು 4 ಬಿಟ್ಟರು, ಇದನ್ನು ಯಾಕೆ ಬಿಟ್ಟಿಲ್ಲ ಅಂದರೆ ಒಂದು DLF ಜೊತೆ ಒಂದು ಒಪ್ಪಂದ ಆಗಿತ್ತು, ಒಂದಿಷ್ಟು ದುಡ್ಡು ಡೆಪಾಸಿಟ್ ಮಾಡಿ ಆ ಟೈಮಲ್ಲಿ ಸದಾನಗೌಡರು ಬಿಡೋಕ್ಕಾಗಿಲ್ಲ. ತದನಂತರ ತಾವು ಬಿಡ್ಬೋದಾಗಿತ್ತಲ್ಲ. ಆ 4 ಬಿಟ್ಟಂಗಾರೆಲ್ಲ ಜೈಲಿಗೆ ಹೋಗ್ಬೇಕಾಗಿತ್ತು ಆಗಿನ ಮುಖ್ಯಮಂತ್ರಿಗಳು. ನಂದಗುಡಿ ಬಿಟ್ಟರು ಜೈಲಿಗೆ ಹೋಗ್ಬೇಕಾಗಿತ್ತು, ಸಾತ್ನೂರು ಬಿಟ್ಟರು ಜೈಲಿಗೆ ಹೋಗ್ಬೇಕಾಗಿತ್ತು, ಸೋಲೂರು ಬಿಟ್ಟರು ಹೋಗ್ಬೇಕಾಗಿತ್ತು, ಕಸ್ಬಾಗ ಹೋಗ್ಬಿಟ್ಟು. ಆ 4 ನೋಟಿಫಿಕೇಶನ್ ಡಿನೋಟಿಫೈ ಮಾಡಿದ್ರೆ ಜೈಲಿಗೆ ಹೋಗಲ್ಲ ಯಾರೂ. ಈ ನಮ್ಮದು ಡಿನೋಟಿಫೈ ಮಾಡಿಬಿಟ್ಟು ಜೈಲಿಗೆ ಹೊಂಟೈತಾರೆ. ಇಲ್ಲ, ಈಗ ಎಲ್ಲ ಸರ್ಕಾರಗಳು ಪ್ರಕ್ರಿಯೆ ಮಾಡಿಲ್ಲ. ಕುಮಾರಸ್ವಾಮಿಯವರು ಪ್ರಿಮಿನಲ್ ನೋಟಿಫಿಕೇಶನ್ ಮಾಡೋರು, ರೈತರಿಗೆ ಯಾವುದೂ ನೋಟಿಸ್ ಬರಲಿಲ್ಲ. 2006-07 ಕೋರ್ಟ್ಗೆ ಹೋದಾಗೂ ಸಹ ನ್ಯಾಯಾಲಯ ಹೇಳ್ತು ನಿಮ್ಗೆ ಯಾವುದೋ ನೋಟಿಸ್ ಬಂದಿದ್ದೀರಾ ಅಂತ ಕೇಳ್ತೀವಿ. ನಮಗಿನ್ನೂ ಯಾವುದೋ ರೈತರು ನೋಟಿಸ್ ಕೊಟ್ಟಿಲ್ಲ ಅಂದ್ರಿಂದ ನಮ್ಮ ಕೋರ್ಟಲ್ಲಿ ಹಿನ್ನಡೆ ಆಯಿತು. ನಮ್ಗೀಗೆ ನೋಟಿಸ್ ಮಾರ್ಚಲ್ಲೇ ಫಸ್ಟು 18 ವರ್ಷದಿಂದ ಏನು ಜೂನ್ ಮಾಡಿರೋ ಅಷ್ಟೇ ಬಿಟ್ಟರೆ ನಮ್ಮ ರೈತರಿಗೆ ಬಂದಿರೋ ಫಸ್ಟ್ ನೋಟಿಸೇ ಈಗ ಈ ವರ್ಷ ಮಾರ್ಚಲ್ಲಿ. ನಮ್ಮೊಂದು 4 ಹಂತದ ಹೋರಾಟ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಒಂದು, ಇಲ್ಲಿನ ರೈತರುಗಳ ಜೊತೆ ಏನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಇದು ಒಂದು ಹೋರಾಟ. ಮತ್ತೊಂದು, ದೊಡ್ಡ ದೊಡ್ಡ ಸಭೆಗಳು ಮಾಡಿ ದೊಡ್ಡ ದೊಡ್ಡ ಪರಿಸರವಾದಿಗಳು ಮತ್ತು ದೊಡ್ಡ ದೊಡ್ಡ ಬೇರೆ ನಾವು ಪಕ್ಷ ಅಲ್ಲ, ಕಾಂಗ್ರೆಸ್ ಪಕ್ಷದವರು ಸಪೋರ್ಟ್ ಮಾಡಿ ದೊಡ್ಡ ದೊಡ್ಡ ರಾಜಕಾರಣಿಗಳು ಬೆಂಬಲ ತೊಗೊಂಡು ಒಂದು ಹೋರಾಟ ಮಾಡಬೇಕು ಅಂತ ಇದ್ದೀವಿ. ಮತ್ತೊಂದು, ನಾವೊಂದು ಗ್ರೀನ್ ಟ್ರಿಬ್ಯುನಲ್, ಏನು ಹಸಿರು ನ್ಯಾಯಾಲಯಕರಣ ಅಂತ ಏನಂತ ಅಂತೀವಿ, ಅದರಲ್ಲಿ ಹಾಕಿ ನಮ್ಮ ಮರ ಗಿಡಗಳ ಬಗ್ಗೆ ಮಾಹಿತಿ ಕೊಟ್ಟು ನಾವೊಂದು ಹಸಿರು ನ್ಯಾಯಾಲಯದಲ್ಲಿ ಹೋಗ್ಬಿಟ್ಟು ಒಂದು ಕೋರ್ಟ್ನಲ್ಲಿ ಮನವಿ ಮಾಡಬೇಕು ಅಂತ ಇದ್ದೀವಿ. ಮತ್ತು ಈಗ ಏನಾದ್ರು ಅಬ್ಜೆಕ್ಷನ್ ಕಾಲ್ ಮಾಡಿದ್ದಲ್ಲ, ನಾವು 2700 ಅರ್ಜಿ ಕೊಟ್ಟಿದ್ದೀವಲ್ಲ, ಅದು ಒಟ್ಟು ಎಷ್ಟು ಎಕರೆ ಎಕ್ಸಾಕ್ಟ್ ಒಂದು 5000 ಎಕರೆ ಬರ್ಬೋದು ಅಂದ್ಕೊಂಡಿದ್ವಿ. ಅಷ್ಟನ್ನು ನಾವು ನ್ಯಾಯಾಲಯಕ್ಕೆ ಇಂಡಿವಿಜುವಲ್ ರೈತರನ್ನ ಕೋರ್ಟ್ಗೆ ಹಾಕುವಂಥ ಕೆಲಸನೂ ಮಾಡ್ತೀವಿ. 4 ಹಂತದಲ್ಲಿ ಹೋರಾಟ ಮಾಡ್ತೀವಿ. ಇವು ನೋಟಿಫಿಕೇಶನ್ ಮಾಡಿರೋ ವಿಚಾರವಾಗಿ ಇವ್ರು ಹೇಳ್ತಾರೆ 50-50 ರೇಷಿಯೋ ಕೊಟ್ಟರು, 1ರಿಂದ 1.5 ಕೋಟಿ 2.5 ಕೋಟಿ ಕೊಟ್ಟರು ಅಂತಾರೆ. ಈ ಹೋರಾಟಕ್ಕೆ ಅಟ್ಲೀಸ್ಟ್ ಇಷ್ಟು ಇಷ್ಟು ಬೆಲೆ ಬರೋ ಕಾರಣ ನಮ್ಮ ಹೋರಾಟನೇವಿನ. ಇವತ್ತು ನೀವು ಕ್ಲಬ್ಬಲ್ಲಿ ಕುಂತ್ಕೊಂಡು ಪ್ರೆಸ್ ಮೀಟ್ ಮಾಡೋಲ್ಲ, ಯಾವತ್ತಾರು ರೈತರ ಹತ್ರ ಒಂದು ಸಭೆ ಮಾಡೋರ? ನಿಮ್ಮ ಮಾಧ್ಯಮದವ್ರು ಹೇಳಿ, ಯಾವುದಾದ್ರು ಗ್ರಾಮ ಸಭೆ ಮಾಡೋರ? ಯಾವ ರೈತರು ಸಭೆ ಮಾಡಿದಾರಾ? ಯಾವುದಾದ್ರು ಒಂದೇ ಒಂದು ಸಭೆ ಎಲ್ಲರೂ ಮಾಡಿರೋ ಉದಾಹರಣೆ ಕೊಡಲಿ. ಸರ್ಕಾರಕ್ಕೆ ಒತ್ತಡ ತಂದು ನಾವು 18 ವರ್ಷದಿಂದ ನಾವು ಇದನ್ನೆಲ್ಲ ಹೋರಾಟ ಮಾಡೋಕ್ಕೆ ಸಾಕಷ್ಟು ಹೋರಾಟ ಅಂತಾರೆ. GBDಗೆ ಏನಾದ್ರು ಇವರು ನಮ್ಗೆ ಈ ಥರ ಬೇಕು, ರೈತರ ಥರ ಡಿಮ್ಯಾಂಡ್ ಇದೆ ಅಂತ ಏನಾದ್ರು ಮನವಿ ಕೊಟ್ಟರೆ ಪತ್ರ ಬಿಡುಗಡೆ ಮಾಡಲಿ, ಇಲ್ಲ ಫೋಟೋ ಬಿಡುಗಡೆ ಮಾಡಲಿ, ಅಥವಾ ಸಂಬಂಧಪಟ್ಟ ಮಿನಿಸ್ಟ್ರು ಕೊಟ್ಟಿರೋದಿದ್ರೆ ಹೇಳಿ, ರೈತರು ಸಭೆ ಮಾಡಿದ್ರೆ ಕೊಡಲಿ ಹೇಳಿ. ಯಾವ 1000 ಎಕರೆ ಅಕ್ವೇಷನ್ ಮಾಡ್ಕೊಂಡಾಗ ಯಾಕೆ ಅವ್ರು ಕ್ವೆಶನ್ ಮಾಡಲ್ಲ ಅಂತಾರೆ. 950 ಎಕರೆ ಅಕ್ವೇಷನ್ ಮಾಡ್ಕೊಂಡಾಗ 800 ಎಕರೆ ಎಸ್ಪೆಕ್ಟ್ ತಿಮ್ಮೇಗೌಡರದೇ ಒಬ್ಬರದೇ ಅಕ್ವೇಷನ್ ಮಾಡ್ಕೊಂಡಾಗ ಅವ್ರು ಪರ್ಸ್ನಲ್ ಇತ್ತು, ಬ್ಯಾಂಕ್ಲಿತ್ತು, ಅವ್ರು ಅಕ್ವೇರ್ ಮಾಡಲ್ಲ. ತಿಮ್ಮೇಗೌಡರ ಜಮೀನು ನಾವು ರೈತರು ಯಾಕೆ ಹೋರಾಟ ಮಾಡಬೇಕು? ತಿಮ್ಮೇಗೌಡದ 850 ಎಕರೆ ಜಮೀನು ನಾವು ಯಾಕೆ ಹೋರಾಟ ಮಾಡಬೇಕು? ತಿಮ್ಮೇಗೌಡರ ಜಮೀನಿಗೆ ನಮ್ಮ ಜಮೀನು ನೋಟಿಸ್ ಬಂದು ನಾವು ಹೋರಾಟ ಮಾಡ್ತಾ ಇದ್ದೀವಿ. ಅವತ್ತಿಂದ ಯಾಕೆ ಹೋರಾಟ ಮಾಡಲಿಲ್ಲ ಅಂತಂದರೆ ನಮ್ಗೆ ನೋಟಿಸ್ ಬಂದಿರಲಿಲ್ಲ ನಾವು ಹೋರಾಟ ಮಾಡೋಕ್ಕೆ. ತಿಮ್ಮೇಗೌಡರಿಗೆ ಬಂತು, ತಿಮ್ಮೇಗೌಡರ ಕನ್ಸಲ್ಟಿಂಗ್ ಅಕ್ವೇಷನ್, ಅದು ಅಕ್ವೇಷನ್ ಮಾಡಿ ನೋಟಿಸ್ ಕೊಟ್ಟು ಅಕ್ವೇರ್ ಮಾಡಲಿಲ್ಲ. ಇವರೇ ಒಪ್ಪಿಗೆ ಮಾಡಿಸಿ ನಾನು ಅಕ್ವೇರ್ ನನ್ನ ಭೂಮಿ ಕೊಡೋಕ್ಕೆ KDಗೆ ಒಪ್ಪಿಗೆ ಇದೆ ಅಂತ ಇವರೇ ಕನ್ಸಲ್ಟಿಂಗ್ ಅಕ್ವೇಷನ್ ಲೆಟ್ರ್ ಕೊಟ್ಟಕ್ಕೆ ಅಕ್ವೇಷನ್ ಮಾಡೋರು ವಿನಃ. ಆಯಿತಾ? ಹಂಗಾಗಿ ನಮ್ಗೆ ಯಾವುದು ಯಾವುದು ರೈತರು ನೋಟಿಸ್ ಕೊಟ್ಟಿಲ್ಲ. ಹಂಗಾಗಿ ನಾವು ತಿಮ್ಮೇಗೌಡ ಜಮೀನು ನಾವು ಯಾಕೆ ಹೋರಾಟ ಮಾಡೋಣ? ಅದರಲ್ಲೂ ರಾಜಕೀಯವಾಗಿ ಬಂದರು. ಇದೇ ಜಾಗದಲ್ಲಿ ಇದೇ GBD ಅಧ್ಯಕ್ಷರು 2021 ಇಲ್ಲೇ ಪ್ರೆಸ್ ಮೀಟ್ ಮಾಡೋರು, ಈ ರೈತರು ಭೂಮಿ ಉಳಿಸ್ತೀನಿ ಅಂತ. ಕಳೆದ ಬಾರಿ ನಿಮಗೆ ಇದು ಫೋಟೋ ಬಿಡುಗಡೆ ಮಾಡಿದೆ, ವಿಡಿಯೋ ಬಿಡುಗಡೆ ಮಾಡಿದೆ, ನಿಮ್ಮ ಮಾಧ್ಯಮದ ಬಂದ ಪತ್ರಿಕೆನೂ ಬಿಡುಗಡೆ ಮಾಡಿದೆ. ರೈತರು ಉಳಿಸ್ತಾ GBD ಅಧ್ಯಕ್ಷರು ಇದ್ರು, ಶಾಸಕರಿದ್ರು, GBD ಡೈರೆಕ್ಟರ್ಗಳಿದ್ರು. ಇವತ್ತು ಅವರೇ ಅಕ್ವೇರ್ ಪರ ಅವರೇ. ನೀವು ಅದನ್ನ ಮಾಧ್ಯಮದ ಸ್ವಲ್ಪ ಅರ್ಥ ಮಾಡ್ಕೋಬೇಕು ದಯವಿಟ್ಟು. ಆ ಹೋರಾಟದಲ್ಲಿ ಯಾಕೆ ಬೆಂಬಲ ಕೊಡಲಿಲ್ಲ ಅಂದರೆ ರೈತರಿಗೆ ಯಾವುದು ನೋಟಿಸ್ ಬರಲಿಲ್ಲ. ಅವಾಗ 850 ಎಕರೆ ಒಬ್ಬರದೇ ತಿಮ್ಮೇಗೌಡರು ಜಮೀನು ಆದ್ದರಿಂದ ನಮ್ಮ ರೈತರಿಗೆ ಯಾರಿಗೂ ನೋಟಿಸ್ ಬರೋದ್ರಿಂದ ರೈತ ಹೋರಾಟ ಮಾಡಲಿಲ್ಲ. ಇನ್ನು 70% ಒಪ್ಕೊಂಡವ್ರು, 82% ಒಪ್ಕೊಂಡವ್ರು ಅಂತ ಹೇಳ್ತಾರಲ್ಲ, 70% ಒಪ್ಕೊಂಡಿರೋರು ದಯವಿಟ್ಟು ಇಲ್ಲ ಮದ್ದೂರಾಮಂತಪ್ಪಲ್ಲಿ ಮಾಡ್ತಾರೋ, ಬೈರ್ಮಂಗಲದಲ್ಲಿ ಮಾಡ್ತಾರೋ, ನಮ್ಮ ರೈತರುಗಳು ಕರೆದು 70% ಜನ ಒಂದು ಕಡೆ ನಿಲ್ಲಿಸ್ಬಿಡ್ಲಿ. ನಾವು 18% ಇದ್ದೀವಲ್ಲ, ನಾವು 18% ಒಂದು ಕಡೆ ನಿಂತ್ಕೋತೀವಿ. ಅವ್ರು ಅಕ್ವೇರ್ ಪರವಾಗಿ ಎಷ್ಟು ಜನ ಅವರೇ ಇರೋದಾಗ ಅವರೇ, ಅಥವಾ ಲಿಖಿತ ದಾಖಲೆ ಕೊಡಲಿ. 70% 80% ಒಪ್ಕೊಂಡು ದಾಖಲೆಗಳನ್ನ ಬಿಡುಗಡೆ ಮಾಡಲಿ. ಈಗ ಹೆಂಗಾಗಿದೆ ಗೊತ್ತಾ, GBDಗೆ ಹಾಕ್ಕೊಂಡಿರೋ ಅಧಿಕಾರಿಗಳು ಏನೋ ಕಡ್ಲೆ ಗಿಡ ಕಾಯೋಕ್ಕೆ ನರಿ ಕವಲಾಗ್ತಾರಲ್ಲ, ಹಂಗಾಗಿದೆ. ಅವ್ರಿಗೆ ಹಂಗೆ ಅಕ್ವೇಷನ್ ಮಾಡ್ಕೊಳ್ಳೋಕ್ಕೆ ಅಂತಂಥ ಅಧಿಕಾರಿಗಳು ಬೇಕು, ಅಂತಂಥ ಅಧಿಕಾರಿಗಳು ಹಾಕ್ಕೊಂಡವ್ರೆ. ನಮ್ಮ ಅಬ್ಜೆಕ್ಷನ್ಗಳನ್ನೆಲ್ಲ ತಿರ್ಚಿದ್ದಾರೆ, ಸುಳ್ಳುಗಳು ಮಾಹಿತಿ ಹೇಳಿದ್ದಾರೆ, ನಕಲಿ ಸಹಿಗಳು ಮಾಡಿಸ್ಕೊಂಡು ಕಡತಗಳು ತಯಾರು ಮಾಡ್ಕೊಂಡಿದ್ದಾರೆ. ನಾವು OC ಕಾಪಿಗಳು ನಾವು ಮಾಧ್ಯಮಕ್ಕೆ ಒಂದು ಸೆಟ್ ಕೊಡ್ತೀವಿ, ನಾವು ಎಷ್ಟು ಎಕರೆ ಅಬ್ಜೆಕ್ಷನ್ ಹಾಕಿದ್ದೀವಿ ಅನ್ನೋದು. ಅಲ್ಲಿ GBD ಇದ್ದಾರಲ್ಲ, ಅನೌನ್ಸ್ ಮಾಡಿದ್ರು 1.5 ಕೋಟಿ 2.5 ಕೋಟಿ ಅಂತ. ಅದೇ ಪ್ರೆಸ್ ಮೀಟ್ ಮೊನ್ನೆ ನಮ್ಮ ಮುಖಂಡರುಗಳು ನಮ್ಮ ರಾಜಣ್ಣವರ ನೇತೃತ್ವದಲ್ಲಿ ಒಂದು ಸಭೆಯನ್ನು ಮಾಡೋದು ಇಲ್ಲಿ ಮಾತನಾಡಿದಲ್ಲಿ
ನಿಮ್ಗೆ ಗೊತ್ತಿರ್ಬೋದು, ನಾವು ಯಾವುದೇ ಸಭೆ ಮಾಡಿದ್ರು, ರೈತ ಸಭೆ ಮಾಡಿದ್ರು ಓಪನ್ ಆಗಿ ಪಬ್ಲಿಕ್ ಆಗಿ ನಾವು ರೈತರು ಕರೆದೇ ಸಭೆ ಮಾಡಿದ್ದೀವಿ ಇಲ್ಲಿವರೆಗೂ. ಇವರು ಈ ದರೋಡೆ ಕೊಟ್ಟಿದ್ದಾರಲ್ಲ, ಈ ದರೋಡೆ ಕೊಟ್ಟರು 4 ಗೋಡೆ ಮಧ್ಯೆ ಕೂತ್ಕೊಂಡು 80% ಜನ ಒಪ್ಕೊಂಡ್ಬಿಟ್ಟವ್ರೆ ಅಂತ ಹೇಳಿಕೆಯನ್ನ ಕೊಡ್ತಾವ್ರೆ. ಇದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದನ್ನ ಒಪ್ಕೊಂಡ್ಬಿಟ್ಟವ್ರೆ ಅಂತ ಹೇಳಿಕೆಯನ್ನ ಕೊಡ್ತಾವ್ರೆ. ಇದನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಇದನ್ನ ಅವ್ರ ಹೇಳಿಕೆಯನ್ನು ಒಪ್ಕೊತೀರೋ ಇಲ್ಲ ನಾವು ಬೀದಿ ನಿಂತ್ಕೊಂಡು ರೈತ ಮುಖಂಡು ಹೋರಾಟ ಮಾಡ್ತೀವಿ ನಮ್ಮ ಇದನ್ನ ಒಪ್ಕೊತೀರೋ? ನಿಮ್ಗೆ ನಿಮ್ ಸೇರಿದ್ದು. ಆಮೇಲೆ ನಾವು ಯಾರ ಅಪ್ಪನ ಮನೆಗ ಆಸ್ತಿಗೋಸ್ಕರ ಹೋರಾಡ್ತಾ ಇಲ್ಲ, ನಿಮ್ಮ ಅಪ್ಪನ ಮನೆ ಆಸ್ತಿಗೋಸ್ಕರ ನಾವು ಹೋರಾಡ್ತಾ ಇಲ್ಲ. ನಮ್ಮ ಅಪ್ಪನ ಮನೆ ಆಸ್ತಿ, ನಮ್ಮ ತಾತನ ಆಸ್ತಿ, ಮುತ್ತಾತ ಆಸ್ತಿಗೋಸ್ಕರ ನಾವು ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀವಿ. ನೀವು ನಮ್ಮ ರೈತ ಹೋರಾಟ ಸಂಘಕ್ಕೆ ನೀವು ಒಂದು ಅವಮಾನ ಮಾಡಿದ್ದೀರಿ. ನಾವು ರಾಜಕೀಯ ಪ್ರೇರಿತವಾಗಿ ನಾವು ರಾಜಕೀಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಂತೆ. ಏನೇ ಒಪ್ಪತ್ತೀರಾ? ನೀವೆಲ್ಲ ಒಪ್ಪತ್ತೀರಾ? ನಾವೇನಾರ ಕೇಳೋ ಕೆಲಸ ಮಾಡಕ್ ಹೋಗಿದ್ದೀವಾ ಇಲ್ಲ ಇನ್ನೊಬ್ಬರ ಹತ್ರ ಬಕೆಟ್ ಹಿಡಿಯೋ ಕೆಲಸ ಮಾಡಕ್ ಹೋಗಿದ್ದೀರಾ? ಅವರು ರಾಜಣ್ಣವ್ರೆ, ಇದು ರೈತರು, ಎಲ್ಲ ರೈತರಿಗೆ ಮನೆ ಇರ್ತಕ್ಕಂಥ ಅಪಮಾನ. ನೀವು ವೈಯಕ್ತಿಕವಾಗಿ ನಿಮ್ಮ ಮೇಲೆ ಅಭಿಪ್ರಾಯ ಇತ್ತು, ನೀವು ಆಗದ ಒಬ್ಬ ರೈತ ಮುಖಂಡರು ಅಭಿಮಾನ ನಮ್ಗೆ ಬಹಳ ಇತ್ತು. ಆದ್ರೆ ನೆನ್ನೆ ಪ್ರೆಸ್ ಮೀಟ್ ಮಾತಾಡ್ತಿದ್ದಂತ ವಿಚಾರ ಎಲ್ಲ ನಮ್ಮ ರೈತ ಬಾಂಧವರಿಗೆ ಅವಮಾನ ಮಾಡಿರ್ತಕ್ಕಂಥ ವಿಚಾರ. ಇದು ನಿಮ್ ಗಮನಕ್ಕೆ ತರಬೇಕು ಅಂತ ನಾನು ಮಾತಾಡ್ಬೇಕು ಅಂತ ಮಾತಾಡ್ತಾ ಇಲ್ಲ. ಎಲ್ಲ ಸಾಕಷ್ಟು ಮುಖಂಡರುಗಳು ಅವ್ರೆ ಮಾತಾಡ್ತಾರೆ. ಆದ್ರೆ ಈ ವಿಚಾರನ ಗಮನಕ್ಕೆ ತರಬೇಕು ಅಂತ ನಾನು ಬಹಳ ವೇದನೆ ಆಯ್ತು ಮೊನ್ನೆ ಪ್ರೆಸ್ ಮೀಟ್ ಮಾಡಾದ್ಮೇಲೆ. ಹಾಗಾಗಿ ಈ ಗಮನಕ್ಕೆ